ಹೇ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನೋಡಿ, ನನ್ನ ಮಗಳು ನನಗೆ ಹೆಲ್ಪ್ ಮಾಡ್ತಾ ಇದ್ದಾಳೆ. ನೋಡ್ಬೋದಾ? ನನಗೆ ಒಂದು ಕೆಲಸ ಮಾಡೋದ್ರಲ್ಲಿ ಬೇರೆ ಹಿಂಗೆ ಕೂತ್ರೆ ಹೆಲ್ಪ್ ಮಾಡಿದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ. ನಮ್ಮ ಆರು ಇಲ್ಲ ನಮ್ಮ ಭೂಮಿ ಇದ್ರೆ ಹಿಂಗೆ ಮಾಡ್ತಾರೆ. ನೋಡಿ, ನನಗೆ ಮೆಂತಿ ಪಲ್ಯ ಸೋಸ್ಕೊಡ್ತಾ ಇದ್ದಾಳೆ. ಸೊ ಇವತ್ತು ಬ್ಲಾಗಲ್ಲಿ ಏನು ಸ್ಪೆಷಲ್ ಅಂದರೆ, ಇವತ್ತು ಒಂದು ಟೆಂಪಲ್ ತೋರಿಸ್ತಾ ಇದ್ದೀನಿ. ತುಂಬ ವಿಶಿಷ್ಟವಾಗಿ ಟೆಂಪಲ್ ಇದೆ, ಪೌರಾಣಿಕ ಕಥೆಯೂ ಇದೆ ಅದರಿಂದ. ಸೊ ಎಂಡ್ ತನಕ ನೋಡಿ, ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ. ಸೊ ತುಂಬ ಚೆನ್ನಾಗಿ ಟೆಂಪಲ್ ವ್ಯೂ ಇದೆ. ಎಲ್ಲ ಟೆಂಪಲ್ ವ್ಯೂ ಮತ್ತಂದರೆ ಅಲ್ಲಿ ಇರೋದು ಯಾವ ದೇವಸ್ಥಾನ ಅದೆಲ್ಲನೂ ಡಿಟೇಲ್ ಈ ವಿಡಿಯೋಲಿ ಇರುತ್ತೆ. ಸೊ ಖಂಡಿತ ನೋಡಿ. ಇವಾಗ ನಾವು ಆಡ್ತಾ ಇದ್ದೀವಿ ಟ್ರಯಾಂಗಲ್ಸ್. ಸೊ ಪ್ಲೇ ಟೈಮ್ ಆಗಿದೆ. ಆರ್ವಿ ಕೂಡ ನಾಷ್ಟಾ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿದ್ದಾಳೆ. ಕಣ್ಣೀರು ಬರ್ತಾ ಇದೆ, ಯಾಕಂದರೆ ಅವ್ರು ಕೂಡ ಆಟ ಆಡ್ಬೇಕಂತ. ಸೊ ಕಣ್ಣೀರು ಒರೆಸ್ಕೊಂಡು ಐಸ್ ಎಲ್ಲ ಮಣ್ಣಿನ ವೇರ್ ಆರ್ ಯು ಐಸ್ ಯುವರ್ ಓಕೆ. ನಡಿ ಕೇಕ್ ಮಾಡಮ್ಮ. ನಾವು ಈ ಟ್ರಯಾಂಗಲ್ಸ್ಲೇ ಕೇಕ್ ಮಾಡ್ತಾ ಇದ್ದೀವಿ. ಹೆಂಗೆ ಮಾಡ್ತಾ ಇದ್ದೀವಿ ನೋಡ್ಬೋದಾ? ನೋಡಿ ಮತ್ತೆ ಕಲ್ಕೊಳ್ಳಿ. ಅಮ್ಮ ತಗೋ ಅಷ್ಟು ಟ್ರಯಾಂಗಲ್ಸ್. ಯಾರು ಮಾಡಿ ತೋರಿಸ್ತಾಳೆ ಈಗ ಟ್ರಯಾಂಗಲ್ಸ್ಲೇ ಕೇಕ್. ಯಾರು ಸರ್ಕಲ್ ಎಲ್ಲಿ ಅದ? ಸರ್ಕಲ್ ಎಲ್ಲಿ? ಓಹೋ, ಇದಕ್ಕೆ ಸರ್ಕಲ್ ಅಂತಾರೇನ? ಗುಡ್ ಗರ್ಲ್. ಅದಕ್ಕೇನಂತಾರ? ನೋ, ರೆಕ್ಟ್ಯಾಂಗಲ್ ಅಂದರೆ ವೇರ್ ಆರ್ ದಿಸ್ ರೆಕ್ಟ್ಯಾಂಗಲ್? ಇದಕ್ಕೆ ರೆಕ್ಟ್ಯಾಂಗಲ್ ಅಂತಾರ. ಅದಕ್ಕೆ ಸ್ಕ್ವೇರ್ ಆತಾರೇನು? ಇದಕ್ಕೇನಂತಾರ? ಏ ದೈ ಪೈ. ಎಸ್, ಗುಡ್ ಗರ್ಲ್. ಓಕೆ, ಇದಕ್ಕೇನಂತಾರಮ್ಮ? ಟ್ರಯಾಂಗಲ್. ಗುಡ್ ಗರ್ಲ್. ಇದಕ್ಕೇನಂತಾರಮ್ಮ? ಇದಕ್ಕೆ ಪೆಂಟಗಾನ್ ಅಂತಾರ. ಓಕೆ, ಕೇಕ್ ಮಾಡಿ. ಹೆಂಗೆ ಮಾಡ್ತಿ? ಕೇಕ್ ತೋರಿಸು ನಮ್ಗೆ. ಕೇಕ್ ತೋರಿಸು. ನಾನು ಬರ್ತೀನಿ. ನಾನು ಇಲ್ಲೇ ಇದ್ದೀನಲ್ಲ. ಇಲ್ಲೇ ಇದ್ದೀನಿ. ಕೇಕ್ ನಾನೇ ಮಾಡಲೇ? ಆರ್ವಿ ಆಟ ಕೂಡ ಮುಗ್ದಿದೆ. ಸೊ ಸಾಯಂಕಾಲ ಆಗಿಬಿಟ್ಟಿದೆ. ಇವಾಗ ಬಿಸಿಲಲ್ಲಿ ತೆಗೆಡೋದು ಆಗೋದಿಲ್ಲ. ನಾವು ಒಂದರೆ ಮುಂಜಾನೆ ಹೋಗಬೇಕು, ಇಲ್ಲಾಂದರೆ ಸಾಯಂಕಾಲ ಹೋಗಬೇಕು. ಇದು ಬೆಸ್ಟ್ ಸಮ್ಮರಲ್ಲಿ ಟೈಮಿಂಗ್ ಅಂದರೆ. ಇವಾಗ ನೋಡಿ ರೆಡಿ ಆಗಿದ್ದೀನಿ. ಇಲ್ಲಿ ನೋಡಿ ಮುಟ್ಟಿದ್ದೀವಿ. ಇದು ಹುತ್ತಾ ಇದೆ ಅಂದರೆ ನಾವು ಯಾವ ಟೆಂಪಲ್ಗೆ ಹೋಗ್ತಾ ಇದ್ದೀವಲ್ಲ ಅದ್ರ ಎದುರೇ ಒಂದು ಹುತ್ತ ಇತ್ತು. ಸೊ ಅದನ್ನು ನೋಡಿಕೊಂಡು ನಮಸ್ಕಾರ ಮಾಡಿಕೊಂಡು ಹೋಗ್ತಾ ಇದ್ದೀವಿ. ಸನ್ಸೆಟ್ ತುಂಬ ಚೆನ್ನಾಗಿದೆ. ಇವಾಗ ಏನಿದೆ ಅಂದರೆ ನೋಡಿ, ಇದು ಬೂದಿ ಬಸವೇಶ್ವರ ಟೆಂಪಲ್ ಪಕ್ಕನೇ ಈ ಟೆಂಪಲ್ ಇದೆ. ಅಂದರೆ ಇದು ಒಂದು ಗುಡ್ಡ ಥರ ಇದೆ. ಸೊ ಈ ಗುಡ್ಡ ಏರಿಕೊಂಡು ಮೇಲೆ ಹೋಗಬೇಕು. ಇದರಲ್ಲಿ ಎರಡು ಜಾಗ ಇದೆ ಅಂತಾರೆ. ಅಂದರೆ 2 ವೇ ಇದೆ. ಅಂದರೆ ಇಲ್ಲಿ ಒಂದು ವೇ ಆ ಕಡೆ ಒಂದು ಅದೇ. ಅಂದರೆ ಈ ಕಡೆ ಹೋದರೆ ಗುಡ್ಡ ಥರ ಇರುತ್ತೆ, ಅಲ್ಲಿ ಸ್ವಲ್ಪ ಅಂದರೆ ಮೆಟ್ಟಲೆ ಕಮ್ಮಿ ಇರುತ್ತೆ. ಸೊ ನೋಡಿ, ಇಲ್ಲಿ ಕೂಡ ಒಂದು ದೇವರಿದ್ದಾರೆ. ಇದು ನಾಗಮ್ಮನೇ ಇರ್ಬೋದು. ಇವಾಗ ನೋಡಿ, ಈ ಥರನೇ ನಾನು ಗುಡ್ಡ ವ್ಯೂ ಕೂಡ ತೋರಿಸ್ತಾ ಇದ್ದೀನಿ. ಗುಡ್ಡ ಹೆಸರು ಬಂತು ಸೂಗ್ರೇಶ್ವರ ಮುತ್ತೆ ಅಂತ ಅಂತಾರೆ. ಸೊ ನೋಡಿ, ಇಲ್ಲಿ ಸೂಗ್ರೇಶ್ವರ ಮುತ್ತೆ ಟೆಂಪಲ್ ಇದೆ. ಅವ್ರು ಪೂಜೆ ಮಾಡೋರು ಬರ್ತಾ ಇದ್ರು. ಸೊ ಅದಕ್ಕೆ ನಾನು ಸ್ವಲ್ಪ ನಿಮಗೆ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ. ಈ ಸೂಗ್ರೇಶ್ವರ ಮುತ್ತೆ ಅಂದು ಏನಪ್ಪ ವಿಶಿಷ್ಟ ಇಲ್ಲಿ ಅಂದರೆ, ಫಸ್ಟ್ ಮುತ್ತೆ ಇಲ್ಲೇ ತಪಸ್ಸು ಮಾಡಿದ್ದು. ಅದು ತಪಸ್ಸು ಮಾಡಿದ್ದು ಜಾಗನೂ ಕೂಡ ತೋರಿಸ್ತಾ ಇದ್ದೀನಿ. ಒಂದು ಗುಹೆ ಥರ ಇದೆ. ಸೊ ಇದು ಟೆಂಪಲ್ ಇದೆ. ಇಲ್ಲೇನೆ ಅವರು ತಪಸ್ಸು ಮಾಡಿ ಒಂದು ದೇವರಾಗಿ ಆಗಿದ್ದಾರೆ ಅಂತ ಅಂತಾರೆ. ಇವು ಸೂಗ್ರೇಶ್ವರ ಮುತ್ತೆ ಟೆಂಪಲ್, ಸೂಗ್ರೇಶ್ವರ ಒಂದು ಸ್ಥಳದಲ್ಲಿ ಕೂಡ, ಅಲ್ಲಿ ಕೂಡ ಸೂಗ್ರೇಶ್ವರ ಟೆಂಪಲ್ ಇದೆ. ಬಟ್ ಫಸ್ಟ್ ಆಫ್ ಆಲ್ ಸೂಗ್ರೇಶ್ವರ ಮುತ್ತೆ ಇಲ್ಲೇ ಇದ್ರು ಅಂತ ಇದ್ರು. ಸೊ ಇಲ್ಲೇ ತಪಸ್ಸು ಮಾಡ್ತಾ ಇದ್ರು. ನೋಡಿ, ಟೆಂಪಲ್ ವ್ಯೂ ತುಂಬ ಅಂದರೆ ತುಂಬ ಬ್ಯೂಟಿಫುಲ್ ಆಗಿದೆ. ನೀವು ಸಾಯಂಕಾಲ ಈ ಟೈಮಲ್ಲಿ ಹೋದರೆ ನಿಮಗೆ ವಾಪಸ್ ಬರೋಕ್ಕೆ ಮನಸ್ಸೇ ಆಗೋದಿಲ್ಲ. ಸೊ ಇಲ್ಲಿ ವಾಕ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ಗುಡ್ಡ ಜಾಗ ತುಂಬಾ ದೊಡ್ಡದಿದೆ. ಟೆಂಪಲ್ ಇಷ್ಟೊಂದು ಪಾಸಿಟಿವ್ ವೈಬ್ಸ್ ಇದೆಯಲ್ಲ ಫ್ರೆಂಡ್ಸ್. ಈ ಟೈಮಲ್ಲಿ ಬಂದರೆ ಇಷ್ಟೊಂದು ಪ್ರಶಾಂತವಾಗಿ ಶಾಂತವಾಗಿ ನಿರಾಳ ಅನ್ನಿಸುತ್ತೆ, ಹೇಳೋಕ್ಕೆ ಸಾಧ್ಯ ಆಗೋದಿಲ್ಲ. ಸೊ ನೀವು ಕೂಡ ಈ ಟೆಂಪಲ್ಗೆ ಬರ್ತಿರ್ಬೇಕು, ಇಲ್ಲ ಬರಬೇಕು ಅಂದ್ಕೊಂಡಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಏನಂತ ಲೊಕೇಶನ್ ಅಂತ ಕೊಟ್ಟಿರ್ತೀನಿ. ಗೊಬ್ಬೂರಲ್ಲಿ ದೇವದುರ್ಗ ಗೊಬ್ಬೂರ್ ಅಂತ ಅಂತಾರೆ. ಇಲ್ಲಿ ಬಂದು ನೋಡಿ, ತುಂಬ ಚೆನ್ನಾಗಿ ಟೆಂಪಲ್ ಇದೆ. ಸೊ ನಾನೇ ಇನ್ನೂ ಅರ್ಧನೇ ನೋಡೀನಿ
ಅಂತ ಅನ್ಕೋತಾ ಇದ್ದೀನಿ. ನಾನು ಕೂಡ ಒಂದು ಟೆಂಪಲ್ ನೋಡ್ತಾ ಇದ್ದೀನಿ. ನೋಡಿ ಇವಾಗ ಪೂಜೆ ಮಾಡೋ ಟೈಮ್ ಆಗಿದೆ. ಅವರು ಲಾಕ್ ತೆಗಿತಾ ಇದ್ದಾರೆ. ಸೊ ಚೆನ್ನಾಗಿ ನೋಡಿ ಇದು ನಾನು ಹೇಳ್ತಾ ಇದ್ದೀನಲ್ಲ, ಇದು ಗುಹೆ ಇದೆ ಫ್ರೆಂಡ್ಸ್. ಇಲ್ಲಿ ಬಸವಣ್ಣ ಇಲ್ಲೇ ನೆಲೆದಿದ್ದಾರೆ ನೋಡಿ. ಅದ್ರ ಕೊರತನೆ ತಾನಾಗೇ ಆಗಿದೆ, ಸಾಧ್ಯ ಇಲ್ಲ ನಂಬಕ್ಕೆ, ಬಟ್ ಖರೇನೆ ಸಾಧ್ಯ ಇದೆ ಫ್ರೆಂಡ್ಸ್. ಇಲ್ಲಿ ಅವರು ತಪಸ್ ಮಾಡಿದ್ದು ಅಂತ ಅಂತಾರೆ. ಇದು ಗುಹೆ ಥರ ಇದೆ ನೋಡಿ ಫ್ರೆಂಡ್ಸ್. ಇಲ್ಲೇ ಸುಗ್ರೇಶ್ವರ ಮತ್ತೆ ತಪಸ್ ಮಾಡಿ ಒಂದು ಮಾನವ ರೂಪದಲ್ಲಿ ತಪಸ್ ಮಾಡಿ ದೇವರಾಗಿದ್ದಾರೆ. ಸೊ ತುಂಬ ಚೆನ್ನಾಗಿ ಟೆಂಪಲ್ ಇದೆ. ಥ್ಯಾಂಕ್ ಯು.